ಅಣ್ಣಾರು ಬಂದ್ಬಿಟ್ರು. ಹೊಸ ಕೊಲ್ಲಿ ರುದ್ರನಾರ್ ಕಳಿಸಿದ್ರಿ ನಾನು 0928. ಶರಣರವ್ರ ಇವತ್ತು ಬದುಕಿದ್ರೇನು ಸತ್ತರೇನು ಹೆಂಗಿದ್ರು ಅವ್ರಿಗೆ ಅಂಕರ ವಯಸ್ಸಾಗೈತಿ. ಅವರಿಂದಲ್ಲ ನಾಳೆ ಸಾಯೋರ. ಆದ್ರೆ ನನಗೆ ವರ್ಷನ ಪೂರ್ತಿ ದುಡಿದ್ರು ಇಷ್ಟು ರೊಕ್ಕ ಯಾರೂ ಕೊಡಂಗಿಲ್ಲ. ಇದೇ ಸಿಕ್ಕ ಚಾನ್ಸ್ ಐತಿ. ನಾ ಏನರ ಒಂದು ವೇಳೆ ಓದ ಶರಣನ ಕೈಯಾಗಿ ರೊಕ್ಕ ಕೊಟ್ಟನೆ ಅಂದ್ರೆ ನನ್ನಂತ ಹುಚ್ಚರು ಯಾರೂ ಇಲ್ಲ. ಇವತ್ತು ರಾತ್ರಿ ಹೆಂಗಿದ್ರು ಈ ರೊಕ್ಕ ಅಂಕರ ನನ್ನ ಕೈಯಾಗ ಅದಾವ. ಇವತ್ತು ರಾತ್ರಿ ನಾ ರೊಕ್ಕ ತೊಗೊಂಡೆ ಎಲ್ಲರೂ ದೂರ ಹೋಗ್ಬಿಡೋಣಂತ. ಡೆಲಿವರಿ ಅಂತೂ ಮಾಡಿದೆ. ಕಿರ್ನಾಗ ಅಮೌಂಟ್ ಕೊಟ್ರೆ ಇಲ್ಲ ಫೋನ್ ಹಚ್ಕೆ ಆಗ್ತಡಿ. ಹೇಳಿ ಶರಣ. ಹಲೋ ಮಗ, ಹೇಳಿ ಶರಣ. ಡೆಲಿವರಿ ಮಾಡಿದೆ, ಅಮೌಂಟ್ ಕೊಟ್ರಣ? ಹಾಂ ಕೊಟ್ಟಾರ ನಮ್ಗೆ ಅಮೌಂಟ್ ಕೊಟ್ಟಾರ ಅದಾವು. ಹಂಗಂದ್ರೆ ಹೋಗಿ ಹಾಸ್ಪಿಟ್ಲ್ಗೆ ಕಟ್ಟಿ ಬರೋಣ ಅಮೌಂಟ್. ಈಗ ಟೈಮ್ ಭಾಳ ಆಗೈತಿ, ಬೆಳಿಗ್ಗೆ ಸಿಗ್ತೀನಂತ. ಹೋಗಿ ಹಾಸ್ಪಿಟ್ಲ್ ಕಟ್ಟಿ ಬರುಮಂತ. ಹಾಂ ಸರಿ ಆಯ್ತಾ ಮಗ, ಓಕೆ. ಆಯ್ತಾ. ದೇವ್ರ, ನನ್ನ ತಾಯಿಗೋಸ್ಕರ ಇದೊಂದು ತಪ್ಪು ಮಾಡೀನಿ. ಕ್ಷಮಿಸಿ ನನ್ನ ತಾಯಿನ ಕಾಪಾಡಿಬಿಡಪ್ಪ. ಇನ್ನೊಮ್ಮೆ ಜೀವನದಾಗ ಸತ್ರು ಇಂಥ ಕೆಲಸ ಮಾಡಂಗಿಲ್ಲ. ಕಿರ್ನ್ಯಾಗ ಫೋನ್ ಹಾಕ್ತೀನಿ, ನೋಡೋಣ ಹಾಸ್ಪಿಟ್ಲ್ಗೆ ಅಮೌಂಟ್ ಕೊಟ್ಟನು ಅಂತಾನ. ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. जिस नंबर से आप संपर्क करना चाहते हैं वह अभी स्विच्ड ऑफ है. कृपया कुछ समय पश्चात प्रयास करें. ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. जिस नंबर से आप संपर्क करना चाहते ಯಾಕೆ ಫೋನ್ ಸ್ವಿಚ್ ಆಫ್ ಮಾಡೋದಲ್ಲ. ಮೋಸ್ಟ್ಲಿ ನೈಟ್ ಲೇಟಾಗಿ ಮಾಡ್ಕೊಂಡಿರ್ಬೇಕು. ಕೆಲ್ಸಕ್ಕೆ ಹೋಗಿ ಬಂದು ಹೆಚ್ಚು ಮಾತಾಡಿದ್ರೆ ಆತ. ಹಲೋ ಸರ್, ನಿಮ್ದೊಂದು ಪಾರ್ಸಲ್ ಇತ್ತು ನೋಡ್ರಿ ಸರ್. 4ನೇ ಕ್ಲಾಸ್ 3ನೇ ಮನೆ ಬನ್ನಿ ಸರ್. ಹಾಂ ಬಂದೀನಿ ಸರ್, ಇಲ್ಲೇ ಲೊಕೇಶನಲ್ಲಿದ್ದೆ. ಆಯ್ತು ಬಂದೆ. ಹಾಂ ಓಕೆ ಸರ್. ರೇಟಿಂಗ್ಸ್. ಹಲೋ ಹಲೋ ಸರ, ನಿಮ್ದು ಪಾರ್ಸಲ್ ಇತ್ತು ನೋಡ್ರಿ. ಹಾಂ ಬರ್ರಿ. ಸರ್ ಮುಂಜಾನೆ ಸುಟ್ಟಾತು. ಕಿರ್ನ್ಯಾಗ ಫೋನ್ ಹಚ್ಚಿದ್ದೆ, ಭಾಳ ಹಚ್ಚಲ್ಲ. ಹಚ್ಚೊಂದು ತಡಿ ಏನು ಮಾಡತ್ತಾನ. ನೀವು ಇರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. नंबर से आप संपर्क करना चाहते हैं
वह अभी स्विच्ड ऑफ है। कृपया कुछ समय पश्चात ನನಗೂ ಸ್ವಿಚ್ ಆಫ್ ಬರತ್ತದ. ಒಂದ್ಸಲ ಪೆಟ್ರೋಲ್ ಬಂಕಿಗೆ ಹೋಗ್ಬೇಕು ಅಂತೇಳಿ. ಅಣ್ಣ ಕಿರಣೆ ಅವತ್ತ ಕೆಲ್ಸಕ್ಕೆ ಬಂದಿಲ್ಲ ಅಣ್ಣ? ಇಂದು ಬಂದಿಲ್ಲಣ್ಣ. ನಾನು ಮುಂಜಾನೆ ಅಂತ ಫೋನ್ ಹಚ್ಚಾತ್ ನೀ ಬರೀ ಸ್ವಿಚ್ ಆಫ್ ಬರಾಕತ್ತೈತೆ ನಾವು ಫೋನ್. ಹಾಂ ಬಂದಂದ್ರೆ ನಿಮ್ಮ ದೋಸ್ತ ಶರಣ್ಯ ಬಂದಿದ್ದಂತ ಹೇಳ್ಬೇಡಂತ. ಆಯ್ತು ಅಣ್ಣ, ಹೇಳ್ತೀನಿ ಥ್ಯಾಂಕ್ಸ್ ಅಣ್ಣ. ಹಾಂ ಇಟ್ಸ್ ಓಕೆ. ಕಿರ್ನ್ಯಾಗ ಮುಂಜಾನೆ ಸುಟ್ಟು ಫೋನ್ ಹಚ್ಚಾರ ಸ್ವಿಚ್ ಆಫ್ ಬರತೈತಿ. ಅಲ್ಲಿ ನೋಡ್ರೆ ಕೆಲ್ಸಕ್ಕೂ ಬಂದಿಲ್ಲ ಅಂತ. ಮನೆ ಕಡೆ ಹೋಗಿ ನೋಡ್ಕೊಂಬರ್ತೀನಿ ತಡಿ. ಮನೆ ನಂಗೆ ಕಿಲಿ ಆಕೈತಲ್ಲ ಅಜಾರ ಕಿರಣ್ ಎಲ್ಲಿಗಂಡ್ರಿ ಮನೆ ಕಿಲಿ ಆಕೈತಲ್ಲ? ಮುಂಜಾನೆ ಅವೇನ್ರಿ ಬ್ಯಾಗ್ ತಗೊಂಡು ಇಲ್ಲ. ಹೌದನ್ರಿ, ಬಂದಂದ್ರೆ ನಿಮ್ಮ ದೋಸ್ತ್ ಬಂದಿದ್ದ ಅಂತ ಹೇಳ್ಬಿಡ್ರಿ. ಹಾಂ ಇಲ್ಲಿ ಐತಿ. ಹೌದು. ತಡಿ. ಹಲೋ ಹಲೋ ಸರ, ನಿಮ್ದೊಂದು ಪಾರ್ಸಲ್ ಇತ್ತು ನೋಡ್ರಿ. ಹಾಂ ಇಲ್ಲಿ ಮನೆ ಕಟ್ಟತ್ತಾರ ನೋಡ್ರಿ, ಇಲ್ಲಿ ಬರ್ರಿ. ಹಾಂ ಸರ, ಇಲ್ಲೇ ಅದ್ರ ಮುಂದೆ ಇದ್ದೀನಿ ರೀ. ಹಾಂ ವೇಟ್ ಮಾಡ್ರಿ, ಬಂದೆ. ಹಾಂ ಸರಿ ಬರ್ರಿ. ಟೈಮ್ ಭಾಳ ಆತ. ಒಂದು ಆರ್ಡ್ರ್ ಕೊಟ್ಟು ಹಾಸ್ಪಿಟಲ್ಗೆ ಹೋಗಿ ಏನಾಗೈತಿ ಅಂತೇಳಿ ಕೇಳ್ಕೊಂಬರು ಅಂತೇಳಿ ಒಂದು ತೋರಿಸಿ. ಓಕೆ, ವೆಲ್ಕಮ್ ಸರ್. ನಮ್ಮ ತಾಯಿಯವ್ರು ಆಗಿದ್ದಾರೆ ಸರ್, ದುಡ್ಡು ಅಡ್ಜಸ್ಟ್ ಆಗಿಲ್ಲ ಸರ್. ನಾಳೆ ಬೆಳಗ್ಗೆ ಹೆಂಗಾರು ಮಾಡಿ ಅಡ್ಜಸ್ಟ್ ಮಾಡ್ತೀನಿ. ಸಾರಿ ಶರಣ್, ನಿಮ್ಮ ತಾಯಿನ ನಮ್ಮ ಕೈಲಿ ಉಳಿಸ್ಕೊಳಕ್ಕೆ ಆಗಲಿಲ್ಲ. ಈ ಪಾಪಿ ಕೈಯಾಗ ನಾನು ಉಳಿಸೋಕ್ಕಾಗಿ ಹಾಸ್ಪಿಟಲಿಗೆ ಬಂದ ತಕ್ಷಣ ನೀನು ನಗು ನೋಡ್ತೀನಿ ಅಂತ ಅನ್ಕೊಂಡಿದ್ದೆ. ಆದರೆ ಆ ನಗು ಜೀವನ ಪೂರ್ತಿ ಕಣ್ಮರ ಆಯ್ತು. ಕ್ಷಮಿಸ್ಬಿಡು, ನನಗೆ ಕ್ಷಮಿಸ್ಬಿಡು. ದೇವ್ರ, ಇಂಥ ಕಷ್ಟ ನಾನು ಯಾವ ಶತ್ರುಗೂ ಕೊಡಬೇಡಪ್ಪ. ನಾನು ಯಾವ ಜನ್ಮದಾಗ ಮಾಡಿದ ತಪ್ಪಿನ ಪ್ರತಿಫಲ ಏನೋ ನನ್ನನ್ನು ಈ ಜನ್ಮದಾಗ ಅನಾಥನಾಗಿ ಮಾಡಿಬಿಟ್ಟೆ. ನಾನು ಯಾರಿಗಾಗಿ ಬದುಕಬೇಕು? ಇದ್ದೊಬ್ಬ ನಮ್ಮ ದೋಸ್ತನೂ ನನಗೆ ಮೋಸ ಮಾಡುವಾದ. ನಾನು ಈ ಭೂಮಿ ಮ್ಯಾಗ ಏನಂತ ಬದುಕಬೇಕು? ಯಾರಿಗಾಗಿ ಬದುಕಬೇಕು? ಅವ್ವ, ನನಗೆ ಈ ಸ್ವಾರ್ಥದ ಪ್ರಪಂಚದಾಗ ಬದುಕಕ್ಕೆ ಆಗತ್ತಿಲ್ಲ. ಇಲ್ಲಿ ಹಣಕ್ಕೆ ಬೆಲೆ ಐತಿ, ಜೀವಕ್ಕೆ ಬೆಲೆ ಇಲ್ಲ. ಇಂಥ ಪ್ರಪಂಚದಾಗ ನಾ ಬದುಕೇನು ಮಾಡಲಿ? ನಾನು ನಿನ್ನಂತೆಗೆ ಬರ್ತೀನಿ, ಕರ್ಕೊಂಡ್ಬಿಡುವೆ. ಅಲ್ಲ, ನೀನು ಒಬ್ಬನೇ ಇಲ್ಲ. ಈ ನಿಶ್ಶಬ್ದದಲ್ಲಿ ನಿನಗೆ ಹಾಗೆ ಅನಿಸಿದ್ರೂ ನಿನ್ನ ಉಸಿರಿನಲ್ಲಿ ಇನ್ನೂ ನಮ್ಮೆಲ್ಲರ ನೆನಪು ಇದೆ. ನೀನು ಮಾಡಿದ ತಪ್ಪು ದೊಡ್ಡದಾಗಿರಬಹುದು, ಆದರೆ ಆ ತಪ್ಪು ನೀನು ಯಾರು ಅನ್ನೋದನ್ನು ನಿರ್ಧರಿಸಲ್ಲ. ಪರಿಸ್ಥಿತಿಗಳು ನಿನ್ನನ್ನು ಆ ದಾರಿಗೆ ತಳ್ಳಿತು, ಆದರೆ ನೀನು ದುಷ್ಟನಲ್ಲ ಅಣ್ಣ. ನೀನು ಸೋತ ಮಗನೂ ಅಲ್ಲ. ಅಮ್ಮನ ಉಸಿರಿಗೆ ಬೆಲೆ ಇರಲಿಲ್ಲ, ಅದು ನಿನ್ನ ತಪ್ಪಲ್ಲ. ಹಣದಿಂದ ಜೀವ ಕೊಳ್ಳೋ ಲೋಕ ಇದು, ಆದರೆ ಜೀವಕ್ಕೆ ಬೆಲೆ ಹಾಕೋ ಹಕ್ಕು ಯಾರಿಗೂ ಇಲ್ಲ. ನಿನಗೆ ನೆನಪಿದೆಯಾ ಅಣ್ಣ, ಅಮ್ಮ ಒಮ್ಮೆ ನಿನಗೆ ಕೊಟ್ಟ ಆ ಪುರಾತನ ನಾಣ್ಯ? ಅವಳು ಹೇಳಿದ್ದಳು, ಇದಕ್ಕೆ ಹಣದ ಬೆಲೆ ಕಡಿಮೆ, ಆದರೆ ನಂಬಿಕೆ ಮತ್ತು ಆಶೆಯ ಬೆಲೆ ಜಾಸ್ತಿ ಅಂತ. ಅವಳು ಆ ನಾಣ್ಯ ಕೊಟ್ಟಿದ್ದು ನಿನ್ನ ಬದುಕು ಕಾಪಾಡಿಕೊಳ್ಳೋಕೆ. ಒಂದು ದಿನ ಕಷ್ಟ ಬಂದಾಗ ಹಣಕ್ಕಿಂತ ಧೈರ್ಯ ಬೇಕು ಅಂತ ಕಲಿಸೋಕೆ. ನೀನು ಅಮ್ಮನಿಗೆ ಮಾಡಿದ ಪ್ರಯತ್ನ, ನೀನು ಹಾಕಿದ ಪ್ರತಿಯೊಂದು ಹೆಜ್ಜೆ ಅಮ್ಮನಿಗೆ ಗೊತ್ತಿತ್ತು ಅಣ್ಣ. ಅವಳು ನಿನ್ನನ್ನು ಕ್ಷಮಿಸಿದಳು. ಅವಳು ನಿನ್ನ ಮೇಲೆ ಇನ್ನೂ ನಂಬಿಕೆ ಇಟ್ಟಿದ್ದಾಳೆ. ನನ್ನನ್ನು ಕಳೆದುಕೊಂಡು ಅನಿಸಬಹುದು, ಆದರೆ ನಾನು ಇಲ್ಲ ಅಂತ ಅರ್ಥ ಅಲ್ಲ. ನಿನ್ನ ಮನಸ್ಸಿನಲ್ಲಿ ನಾನು ಜೀವಂತ. ನೀನು ಬದುಕೋ ಪ್ರತಿಯೊಂದು ಕ್ಷಣದಲ್ಲೂ ನಾನು ನಿನ್ನ ಜೊತೆಯಲ್ಲೇ ಇದ್ದೀನಿ. ನೀನು ಸಾಯೋದ್ರಿಂದ ನೋವು ಮುಗಿಯಲ್ಲ ಅಣ್ಣ, ಅದು ಇನ್ನಷ್ಟು ನೋವನ್ನು ಬಿಟ್ಟು ಹೋಗುತ್ತೆ. ನೀನು ಬದುಕಿದ್ರೆ ಮಾತ್ರ ನಮ್ಮ ಕಥೆಯಲ್ಲಿ ನಿಲ್ಲಲ್ಲ. ನೀನು ಮಾಡಿದ ತಪ್ಪಿಗೆ ಸಾಯೋದೇ ಶಿಕ್ಷೆ ಅಲ್ಲ, ಸರಿಯಾಗಿ ಬದುಕೋದೇ ಪ್ರಾಯಶ್ಚಿತ್ತ. ಆ ನಾಣ್ಯ ನಿನ್ನ ಕೈಯಲ್ಲಿ ಇನ್ನೂ ಇದ್ದರೆ ಅದು ನೆನಪಿಸಲಿ. ನಿನ್ನ ಜೀವಕ್ಕೆ ಇನ್ನೂ ಅರ್ಥ ಇದೆ, ನಿನ್ನ ಉಸಿರಿಗೆ ಇನ್ನೂ ಮೌಲ್ಯ ಇದೆ. ನೀನು ಉಳಿದರೆ ನಮ್ಮಿಬ್ಬರ ಬದುಕು ಮುಂದುವರಿಯುತ್ತೆ. ಎದ್ದೇಳು ಅಣ್ಣ, ಈ ಕೊನೆಯ ಹೆಜ್ಜೆ ಹಿಂದಕ್ಕೆ ಇಡು. ನಿನ್ನ ಜೀವನ ಮುಗಿದಿಲ್ಲ, ಇದು ನಿನ್ನ ಎರಡನೇ ಆರಂಭ. ಎಂದು ನಾನು ಬದುಕಿದ್ದೀನಿ, ಆದರೆ ಪರಿಪೂರ್ಣವಾಗಿ ಅಲ್ಲ, ಪಶ್ಚಾತ್ತಾಪದೊಂದಿಗೆ. ನೀವು ಕೂಡ ಇಲ್ಲಿ ನಿಂತಿದ್ದರೆ ಎಲ್ಲ ದಾರಿಗಳು ಮುಚ್ಚಿದಂತೆ ಅನಿಸಿದ್ರು
ಇದೊಂದು ಮಾತು ನೆನಪಿಟ್ಟುಕೊಳ್ಳಿ. ಎಲ್ಲದಕ್ಕೂ ಸಾವಯವ ಉತ್ತರವಲ್ಲ, ಯಾಕಂದ್ರೆ ನಿಮ್ಮ ಬದುಕೆ ಇನ್ನೊಬ್ಬರ ಜೀವನಕ್ಕೆ ಮಾದರಿಯಾಗಬಹುದು.